ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಕನ್ನಡ ಎನ್ನುವುದು ಜೀವನದಿ, ಗಿರಿವನ ಸಂಪದ ಎರಡು ಬದಿ, ಪಂಪ ಮಹಾಚಲ ಜೋಡಿ ಶಿಖರಗಳು ರನ್ನನ ಉನ್ನತ ಧವಳಗಿರಿ, ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರನ ಝರಿ. ಕೃಷ್ಣದೇವರಾಯನಾಳಿದಂಥ ವೈಭವದ ನಾಡು ನಮ್ಮದು, ಕಮನೀಯ ಕಲೆಗಳ ಬೀಡು ನಮ್ಮದು, ಕಲ್ಲು ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ನಮ್ಮದು. ಇಂಥ ಸಿರಿಗನ್ನಡದ ನಾಡಿನಲ್ಲಿ, ಗಂಧದ ಬೀಡಿನಲ್ಲಿ ನಾವಿದ್ದೇವೆ. ಕನ್ನಡದ ಮನಸ್ಸುಗಳೆಲ್ಲ ಒಂದಾಗಿ ಕನ್ನಡವನ್ನು ಪ್ರೀತಿಯಿಂದ ಸಂಭ್ರಮಿಸುವಂಥ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೂ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಾಭೂಮಿಯ ನಾವಿಕ, ಸಿರಿಕಂಠದ ಗಾಯಕ, ಸಹೃದಯಿ ಸಂಘಟಕ, ದೃಶ್ಯ ಕರೋಕೆ ಬ್ರಹ್ಮ ಆಗಿರುವಂಥ ಶ್ರೀಯುತ ಅರವಿಂದ್ ಸತೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಮುಂದಿನ ಪ್ರಸ್ತುತಿ ತೀರ್ಥಹಳ್ಳಿ ರಮೇಶ್ ಅವರಿಂದ. ಅವ್ರದ್ದು ಯಾವಾಗಲೂ ವಿಶೇಷವಾದಂಥ ಪ್ರಸ್ತುತಿನೇ. ಈ ದಿನ ಅವರು ಕುವೆಂಪು ಅವರ ರಚನೆಯ ನೂರು ದೇವರನ್ನೆಲ್ಲ ನೂಕಾಚೆ ದೂರ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದ್ದು. ಕೇಳೋಣ ತೀರ್ಥಹಳ್ಳಿ ರಮೇಶ್ ಅವರ ದನಿಯಲ್ಲಿ ನೂರು ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ. ಎಲ್ರಿಗೂ ನಮಸ್ಕಾರ. ವೇದಿಕೆಗೆ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಮರ್ಪಣೆ ಮಾಡುತ್ತಾ, ನಾನು ಇಂದು ಕುವೆಂಪು ಅವರು ಒಂದು ಕವನವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ನಾವು ಭಾರತೀಯರು ನಾವು ದೇವರನ್ನು ಹಲವಾರು ರೂಪಗಳಲ್ಲಿ ನೋಡ್ತೀವಿ. ನಾವು ವೃಕ್ಷಗಳಲ್ಲಿ ದೇವರನ್ನು ನೋಡ್ತೀವಿ, ಪ್ರಾಣಿಗಳಲ್ಲಿ ದೇವರನ್ನು ನೋಡ್ತೀವಿ, ಒಬ್ಬೊಳ್ಳೆ ಮನುಷ್ಯನ ಹೃದಯದಲ್ಲಿ ದೇವರನ್ನು ನೋಡ್ತೀವಿ. ಪ್ರತಿಯೊಂದು ಇದರಲ್ಲೂ ನಾವು ದೇವರನ್ನು ಕಾಣ್ತೀವಿ. ಎಲ್ಲ ದೇವರನ್ನು ಒಟ್ಟಿಗೆ ನೋಡಬೇಕು ಅಂದರೆ ಅದು ಗೋವುಗಳಂತೆ, ಹಸುಗಳು. ಗಾವೋ ವಿಶ್ವಸ್ಯ ಮಾತರಃ. ಗೋವು ಅಂತಂದರೆ ಚತುರ್ದಶ ಭುವನ ಪ್ರತೀಕ ಅಂತ. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಗೋವಿನ ಕಣ್ಣುಗಳಲ್ಲಿ ವಿಷ್ಣುವನ್ನು, ಗೋವಿನ ಕಂಠದಲ್ಲಿ ರುದ್ರನನ್ನು, ಕೊಂಬುಗಳಲ್ಲಿ ಸೂರ್ಯಚಂದ್ರರನ್ನು, ಬಾಲದಲ್ಲಿ ಸರ್ಪಸಂತತಿಯನ್ನು, 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಕಾಲುಗಳ 8 ಕೊಳಚುಗಳಲ್ಲಿ 8 ದಿಕ್ಪಾಲಕರನ್ನು, ರೋಮ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಕೆಚ್ಚಲಲ್ಲಿ ಅಮೃತವನ್ನು ಕಂಡಂಥ ದೇಶ ಅಂತಿದ್ರೆ ಅದು ನಮ್ಮದು. ಹಾಗಾಗಿ ಕುವೆಂಪು ಅವರು ಇಲ್ಲಿ ಏನು ಬರೆದಿದ್ದಾರೆ ಅಂದರೆ, ನಾವು ದೇವರನ್ನ ಎಲ್ಲ ಕಡೆ ನೋಡಿದ್ದೀವಿ, ಎಲ್ಲ ಥರದಲ್ಲೂ ದೇವರನ್ನ ಇದು ಮಾಡಿದ್ದೀವಿ. ಆದರೆ ಈಗ ಕಣ್ಣಿಗೆ ಕಾಣ್ತಾ ಇರೋ ದೇವರು ತಾಯಿ, ಜೊತೆಗೆ ಭಾರತಾಂಬೆ, ಕನ್ನಡಾಂಬೆ. ಇದನ್ನು ದೇವರಾಗಿ ನೀವು ನೋಡಿ ನಿಮ್ಮ ಅಳಿಲು ಸೇವೆಯನ್ನು ದೇಶಕ್ಕಾಗಿ ಮಾಡಿ, ಆಗ ಒಂದು ಒಳ್ಳೆಯ ದೇಶ, ನಮ್ಮ ಸಮೃದ್ಧಿಯಾದಂಥ ದೇಶ, ಬಲಿಷ್ಠವಾದಂಥ ರಾಷ್ಟ್ರ ಆಗುತ್ತೆ ಅನ್ನೋದು ಕವಿಯ ಕಲ್ಪನೆ. ಬಹಳ ಅದ್ಭುತವಾಗಿ ಈ ಹಾಡನ್ನು ಬರೆದಿದ್ದಾರೆ. ಅದನ್ನು ಇಂದು ನಾನು ತಗೊಂಡಿದ್ದೀನಿ ಈ ಗೀತೆಯನ್ನು. ಹಾಡುವ ಮುನ್ನ ಭಾರತಾಂಬೆ ಮತ್ತು ಕನ್ನಡಾಂಬೆಗೆ ಪೂಜೆಯನ್ನು ಸಲ್ಲಿಸಿ ನನ್ನ ಹಾಡನ್ನು ಶುರು ಮಾಡ್ತಾಯಿದ್ದೀನಿ. ಧನ್ಯವಾದ. Ah
ದೇವರನ್ನೆಲ್ಲ ನುಕಾಚೆ ದೂರ, 100 ದೇವರನ್ನೆಲ್ಲ ನುಕಾಚೆ ದೂರ. ಬನ್ನಡಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ ಬಾರ. ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ. 100 ದೇವರನ್ನೆಲ್ಲ ನುಕಚ್ಚೆ ದೂರ, 100 ದೇವರನ್ನೆಲ್ಲ ನುಕಚ್ಚೆ ದೂರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಹಾವುಗಳಿಗೆ ಹಾಲೆರೆದು ಪೋಷಿಸಾಯ್ತು. ಬಿಸಿಲು ಮಳೆಗಾಳಿ ಬೆಂಕಿಯನ್ನೆಲ್ಲ ಬೇಡಿದಾಯ್ತು, ದಾಸರನು ಪೂಜಿಸಿಯೇ ದ್ಯಾಸ್ಯವಾಯ್ತು. ದೇವಿ ನಮಗೆಂದು ಪೂಜಿಸುವ ಬಾರ ಬಾರ ಬಾರ. ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ ಬಾರ. 100 ದೇವರನ್ನೆಲ್ಲ ನುಕಚ್ಚೆ ದೂರ, 100 ದೇವರನ್ನೆಲ್ಲ ನುಕಚ್ಚೆ ದೂರ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿಡುವರನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿಡುವರನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ. ಶಂಖ ಜಾಗಟಗಳ ಹಿಂಬಡಿದು ಕುತ್ತಿಗೆ ಹಿಡಿದು ಕಡಲಡಗೆ ತಳ್ಳಿರೈ ಶಂಖದಿನ್ನುಡಿದು. ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ. ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ ಬಾರ. 100 ದೇವರನ್ನೆಲ್ಲ ನುಕಚ್ಚೆ ದೂರ, 100 ದೇವರನ್ನೆಲ್ಲ ನುಕಚ್ಚೆ ದೂರ. ಕಲ್ಲುಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತೆಯ ನಿಂದು ಕೂಗಬೇಕು. ಸತ್ತ ಕಲ್ಲುಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತೆಯ ನಿಂದು ಕೂಗಬೇಕು. ಶಿಲೆಯ ಮೂರ್ತಿಗೆ ನೈದ ಕಲೆಯ ಬಲೆಯನು ಒಯ್ದು, ಚಳಿಯ ಮಳೆಯಲ್ಲಿ ನೆನೆವ ತಾಯಿಗೆ ಹಾಕು ಹಾಕು ಹಾಕು. ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ ಬಾರ. ಕಲಾಭೂಮಿಯೇ ದೇವಿ ನಮಗೆಂದು ಪೂಜಿಸುವ ಬಾರ ಬಾರ ಬಾರ. 100 ದೇವರನ್ನೆಲ್ಲ ನುಕಚ್ಚೆ ದೂರ, 100 ದೇವರನ್ನೆಲ್ಲ ನುಕಚ್ಚೆ ದೂರ, 100 ದೇವರನ್ನೆಲ್ಲ ನುಕಚ್ಚೆ ದೂರ. ಧನ್ಯವಾದ. ಈ ಹಾಡಿಗೆ ನಮ್ಮ 3 ಮಕ್ಕಳು ಬರಬೇಕಾಗಿತ್ತು, ಆ ಮಕ್ಕಳ ಕಾರಣಾಂತರದಿಂದ ಬರಲಾಗಲಿಲ್ಲ. ಒಂದೇ ಸಾರಿ ಹುಟ್ಟಿ ತ್ರಿವಳಿ ಮಕ್ಕಳು ಕಾರಣಾಂತರ. ಲಾಸ್ಟ್ ಟೈಮ್ ಬಂದಿದ್ದರು, ಅವತ್ತು ಪ್ರೋಗ್ರಾಮ್ ನಿಂತೋಯ್ತು. ಈ ಸಾರಿ ಕರೆದಿದ್ದೆ ಬರೋಕ್ಕಾಗಿಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ.